ಕುಮಾರಸ್ವಾಮಿ ಬಡಾವಣೆಗೆ ಮರುನಾಮಕರಣ. ನಾಮಕರಣ ಮಾಡದಂತೆ ಜೆಡಿಎಸ್ ಮುಖಂಡರಿಂದ ಪ್ರತಿಭಟನೆ. ಪಾವಗಡದಲ್ಲಿ 2007ರಲ್ಲಿ ಅಂದಿನ ಸಿಎಂ ಆಗಿದ್ದ ಕುಮಾರಸ್ವಾಮಿ ಬಡವರಿಗಾಗಿ 400 ಮನೆಗಳನ್ನ ಕಟ್ಟಿಸಿದ್ರು. ಅಂದು ಅವರೇ ಬಂದು ತಮ್ಮ ಅಮೃತ ಹಸ್ತದಿಂದ ಕಡುಬಡವರಿಗೆ ನೀಡಿದ್ರು. ಜೊತೆಗೆ ಆ ಬಡಾವಣೆಗೆ ಕುಮಾರಸ್ವಾಮಿ ಬಡಾವಣೆ ಅಂತ ನಾಮಕರಣ ಮಾಡಲಾಗಿತ್ತು. ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದು ಇದೀಗ ಬಡಾವಣೆಯ ನೇಮ್ ಚೇಂಜ್ ಮಾಡಲು ಸಿದ್ಧತೆ ನಡೆಸಿಕೊಂಡಿರುವುದು ಸರಿಯಲ್ಲ ಅಂತ ಜೆಡಿಎಸ್ ಜಿಲ್ಲಾಧ್ಯಕ್ಷ ಆಂಜಿನಪ್ಪ ಆಕ್ರೋಶವನ್ನ ಹೊರಹಾಕಿದ್ರು. ಇಂದು ಪಾವಗಡದ ಪುರಸಭೆ ಮುಂಭಾಗ ಜೆಡಿಎಸ್ನ ಮುಖಂಡರು, ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷ ಆರ್ಸಿ ಆಂಜಿನಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ರು. ಈ ವೇಳೆ ಮಾತನಾಡಿದ ಆರ್ಸಿ ಆಂಜಿನಪ್ಪ, ಪಾವಗಡ ಪಟ್ಟಣದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷ ಪುರಸಭೆಯ ಅಧಿಕಾರ ವಹಿಸಿಕೊಂಡು ಸೇಡಿನ ರಾಜಕಾರಣ ಮಾಡ್ತಾ ಇದೆ. ಒಂದು ವೇಳೆ ಮರುನಾಮಕರಣ ಮಾಡಿದ್ರೆ ಮತ್ತೆ ದಾಖಲೆಗಳನ್ನ ಚೇಂಜ್ ಮಾಡಬೇಕಾಗುತ್ತೆ. ಇದರಿಂದ ಜನರಿಗೆ ತೊಂದರೆಯಾಗುತ್ತೆ. ಈ ಕೂಡಲೇ ಮರುನಾಮಕರಣವನ್ನ ಕೈಬಿಡಬೇಕು ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಆದ್ರೆ ಕುಮಾರಸ್ವಾಮಿ ಬಡಾವಣೆ ಅಂತ ಉಸಿರಿರ್ತಕ್ಕಂಥದ್ದು ಈ ಪಾವಗಡ ನಗರದ ಜನತೆ ಅವತ್ತು ಕುಮಾರಸ್ವಾಮಿ ಅವರಿಗೆ ನಾಗರಿಕ ಸನ್ಮಾನವನ್ನ ಮಾಡಿ ಕೊಟ್ಟಿರ್ತಕ್ಕಂಥ ಒಂದು ಕುಮಾರಸ್ವಾಮಿ ಬಡಾವಣೆ ಅಂತ ಒಂದು ಉಡುಗೊರೆ ಪಾವಗಡ ತಾಲೂಕು ಪಾವಗಡ ನಗರದ ವಾಸಿಗಳು. ಹಾಗಾಗಿ ಇದನ್ನ ಚೇಂಜ್ ಮಾಡತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ನಾವು ಬರೆದಿಲ್ಲ. ಪುರಾತನ ನಿನ್ನೊಂದು ಸಭೆಯನ್ನು ಮಾಡಿ ಅದರಲ್ಲಿ ರೆಸಲ್ಯೂಷನ್ ಮಾಡ್ಕೊಳ್ತೀರ. ನೀವು ರೆಸಲ್ಯೂಷನ್ ಮಾಡ್ಕೊಂಡು ಏನ್ ಮಾಡ್ತೀರಿ ನೀವು? ನೋಡೋಣ ಮುಂದೆ ಏನೇನಾಗುತ್ತೆ. ಅದಕ್ಕಾಗಿ ಇದನ್ನ ಇನ್ನು ಇದೇ ವೇಳೆ ಮಾಜಿ ಶಾಸಕ ಜೆಡಿಎಸ್ನ ಕೆಎಂ ತಿಮ್ಮರಾಯಪ್ಪ ಮಾತನಾಡಿದರು. ಪ್ರತಿಭಟನೆಯ ವಿಷಯ ತಿಳಿದು ತಾಲೂಕಿನ ಮೂಲೆ ಮೂಲೆಗಳಿಂದ ಪೊಲೀಸರನ್ನ ಕರೆಸಿ ಪುರಸಭೆ ಮುಖ್ಯದ್ವಾರದಲ್ಲಿ ಪ್ರತಿಭಟನೆಗೆ ಕಾವಲು ನಿಲ್ಲಿಸಿದ್ದು ಜನರಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ಜೆಡಿಎಸ್ನ ಮುಖಂಡರು, ತಾಲೂಕು ಜೆಡಿಎಸ್ನ ಕಾರ್ಯಕರ್ತರು, ಮುಖಂಡರು ಹಾಜರಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.